ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಪೆಲ್ಲಶ್ಶೇರಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಸ್ಥಳೀಯ ಪುರಾಣದ ಪ್ರಕಾರ ಈ ದೇವಾಲಯದ ಮೂಲವನ್ನು ತ್ರೇತಾಯುಗಕ್ಕೆ ಸಂಬಂಧಿಸಲಾಗಿದೆ. ರಾಮಾಯಣದ ಕಥೆಯ ಪ್ರಕಾರ ಶ್ರೀರಾಮ, ಲಕ್ಷ್ಮಣ ಮತ್ತು ಹನುಮಂತ ಸೀತೆಯನ್ನು ಹುಡುಕುತ್ತಾ ಲಂಕೆಯ ಕಡೆಗೆ ಸಾಗುತ್ತಿದ್ದಾಗ ಈ ಸ್ಥಳಕ್ಕೆ ಬಂದರು. ಇಲ್ಲಿ ಸುಬ್ರಹ್ಮಣ್ಯನ ಸಾನ್ನಿಧ್ಯವನ್ನು ಅನುಭವಿಸಿದ ಶ್ರೀರಾಮನು ದೇವರ ಪ್ರತಿಷ್ಠೆಯನ್ನು ಮಾಡಲು ನಿರ್ಧರಿಸಿದನು. ಶ್ರೀರಾಮನು ಸೂಕ್ತವಾದ ವಿಗ್ರಹವನ್ನು ತರಲು ಹನುಮಂತನನ್ನು ಉತ್ತರ ದಿಕ್ಕಿಗೆ ಕಳುಹಿಸಿದನು. ಹನುಮಂತನು ಸಮಯಕ್ಕೆ ಬಾರದ ಕಾರಣ ಶ್ರೀರಾಮನು ತನ್ನ ಪೆರುವಳ ಅಂದರೆ ದೊಡ್ಡ ಬಳೆಯನ್ನು ತೆಗೆದು ಅದನ್ನೇ ಪ್ರತಿಷ್ಠಾಪಿಸಿದನು ಎಂಬುದು ಸ್ಥಳೀಯರ ನಂಬಿಕೆ. ಈ ಕಾರಣದಿಂದ ಈ ಪ್ರದೇಶಕ್ಕೆ ಮೊದಲು ಪೆರುವಳಶ್ಶೇರಿ ಎಂಬ ಹೆಸರು ಬಂದಿತು. ಕಾಲಕ್ರಮೇಣ ಅದು ಪೆಲ್ಲಶ್ಶೇರಿಯಾಯಿತು ಎಂದು ಹೇಳಲಾಗುತ್ತದೆ. ದೇವಾಲಯದ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ನಾಗಾರಾಧನೆ. ದೇವಾಲಯದ ಆವರಣದಲ್ಲಿರುವ ನಾಗಸ್ಥಳದಲ್ಲಿ ಭಕ್ತರು ನಾಗದೇವತೆಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಮೊಟ್ಟೆಗಳನ್ನು ಅರ್ಪಿಸುವ ಇಲ್ಲಿನ ಪ್ರಸಿದ್ಧ ಆಚರಣೆಗಳಲ್ಲಿ ಒಂದಾಗಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದ ನಂತರ ನಾವು ಪಕ್ಕದಲ್ಲೇ ಇರೋ ನಾರೋತ್ತು ಶ್ರೀ ಮಹಾವಿಷ್ಣು ದೇವಸ್ಥಾನದ ಕಡೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.